ನಮಸ್ಕಾರ ಎಲ್ಲ ಪ್ರೀತಿಯ ಚಾಲಕ ಮಿತ್ರರಿಗೆ. ಸ್ನೇಹಿತರೆ, ತಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ವಿಚಾರವೇ ಏನಂದರೆ, ಕರ್ನಾಟಕ ಹೈಕೋರ್ಟ್ ತೀರ್ಪಿನ ವಿರುದ್ಧವಾಗಿ ಈಗ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಖಾಸಗಿ ಸಾರಿಗೆ ಸಂಘಟನೆಗಳ ಒಕ್ಕೂಟದಿಂದ ಈ ಕೇಸನ್ನು ಏನು ಸುಪ್ರೀಂ ಕೋರ್ಟ್ಗೆ ತಗೊಂಡೋಗ್ಬೇಕು ಅಂತ ನಿಂತಿದ್ದೀವಿ. ಇದರಲ್ಲಿ ಕೆಲವು ವಿಚಾರಗಳೇನು ಅಂದರೆ, ಚಾಲಕರುಗಳು ಮೊದಲನೇದಾಗಿ ತಾವುಗಳು ಬದಲಾವಣೆ ಆಗಬೇಕಾಗುತ್ತೆ. ಇತ್ತೀಚೆಗೆ ಎಲ್ಲ ಇಲಾಖೆಗಳು ವೈಫಲ್ಯತೆ, ಕೇವಲ ಸಾರಿಗೆ ಇಲಾಖೆ ಅಂತಲೇ ಅಲ್ಲ, ಏನು ಆಟೋ ವೃತ್ತಿಯನ್ನು ಆರಂಭ ಮಾಡ್ತಾರೆ ಅಲ್ಲಿಂದಲೂ ಭ್ರಷ್ಟಾಚಾರ ಆರಂಭವಾಗುತ್ತೆ. ಜೊತೆಗೆ ನೀವು ಕಂಡಲ್ಲಿಯೇ ಭ್ರಷ್ಟಾಚಾರ, ನಿಮಗೆ ಕಾನೂನಿನ ಅರಿವುಗಳ ಬಗ್ಗೆ ಯಾರೂ ಕೂಡ ಮಾಹಿತಿಗಳನ್ನ ಕೊಡ್ತಾ ಇಲ್ಲ. ಈಗ DL ಮಾಡಿಸ್ಕೋಬೇಕಾದ್ರೆ ತಮ್ಮಗಳಿಗೆ ಒಂದು ರಸ್ತೆ ಸುರಕ್ಷತೆಯ ಬಗ್ಗೆ ಮತ್ತು ಟ್ರಾಫಿಕ್ ನಿಯಮಗಳ ಬಗ್ಗೆ ನಿಮಗೆ ಅರಿವನ್ನು ಮೂಡಿಸ್ಬೇಕಾಗಿತ್ತು. ಆದರೆ ಹಣದ ಪ್ರಭಾವದೊಂದಿಗೆ ಯಾವ ಕಾನೂನು ಅರಿವುಗಳು ಸಿಗದೆ ನೇರವಾಗಿ ತಮ್ಮ ಕೈಗೆ DL ಸಿಗ್ತಾ ಇರೋದು ಕೂಡ ಒಂದು ದೊಡ್ಡ ಮಟ್ಟಕ್ಕೆ ಕಾನೂನಿನಲ್ಲಿ ತೊಡಕು. ಇವತ್ತು ಟ್ರಾಫಿಕ್ ಇಷ್ಟು ದೊಡ್ಡ ಮಟ್ಟಕ್ಕೆ ಯಾಕೆ ಇಷ್ಟೊಂದು ಆಗ್ತಾ ಇದೆ ಅಂತಂದರೆ ಅದೊಂದು ಕಾರಣ ಆಗಿದೆ. ಜೊತೆಗೆ ವೃತ್ತಿಪರತೆ, ನೀವುಗಳು ಏನೋ ಆಟೋ ರಿಕ್ಷಾ ಚಾಲಕರಾಗಿ ವೃತ್ತಿಪರತೆಯನ್ನು ಆಯ್ಕೆ ಮಾಡ್ಕೊಂಡಿದ್ದೀರಾ, ನೀವು ಯಾರು ಕೂಡ ವೃತ್ತಿಪರತೆ ಯಾಕೆ ಕಾಣ್ತಾ ಇಲ್ಲ? ಇತ್ತೀಚೆಗೆ ಬಂದಂಥ ಜನಗಳಲ್ಲಿ ನಾವು ಕಾಣೋದಾದರೆ ಎಲ್ಲರೂ ಕೂಡ ವಿತೌಟ್ ಯೂನಿಫಾರ್ಮ್ನಲ್ಲಿ, ಅದರಲ್ಲೂ ಬರ್ಮೋಡಾದ ಚಡ್ಡಿಗಳನ್ನ ಹಾಕ್ಕೊಂಡು ಬಂದು ಡ್ಯೂಟಿ ಮಾಡ್ತೀರಾ ಅಂದರೆ ನೀವೆಲ್ಲ ಸಾರ್ವಜನಿಕ ವಲಯದಲ್ಲಿ ಅದು ಹೇಗೆ ಕೆಲಸ ಮಾಡ್ತೀರಾ ಅಂತಕ್ಕಂಥದ್ದನ್ನು ಕೂಡ ನಾವು ಗಮನಿಸಬೇಕಾಗುತ್ತೆ. ಒಂದು ಯಾವುದೇ ಒಂದು ವೃತ್ತಿಯನ್ನು ಮಾಡಬೇಕಾದ್ರೆ ಅದಕ್ಕೊಂದು ಎಥಿಕ್ಸ್ ಅಂತಕ್ಕಂಥದ್ದನ್ನು ಇಟ್ಕೋಬೇಕು, ಒಂದು ಗೌರವ ಇರಬೇಕು ನಿಮಗೆ. ನಾವು 4 ಜನ ಸಾರ್ವಜನಿಕರಿಗೆ ಸೇವೆ ಕೊಡ್ತಾ ಇದ್ದೀವಿ ಅಂದರೆ ನಾವುಗಳು ಮೊದಲನೇದಾಗಿ ಡ್ರೆಸ್ ಸೆನ್ಸಲ್ಲಿ ಹೇಗಿರಬೇಕು ಅನ್ನೋದನ್ನು ತಾವುಗಳು ಅರ್ಥ ಮಾಡ್ಕೋಬೇಕು. ಹಾಗೆ ಇಲ್ಲೇ ಹೋದರೂ ಕೂಡ ಮೊಟ್ಟ ಮೊದಲನೇದಾಗಿ ಬರ್ತಾ ಇರೋದು ದುಪ್ಪಟ್ಟು ದರ ವಸೂಲಿಯ ವಿಚಾರವಾಗಿ. ಇದರ ವಿರುದ್ಧವಾಗಿ ಹಲವಾರು ಇಲಾಖೆಗಳಿಗೆ ಕಂಪ್ಲೇಂಟನ್ನು ಕೊಟ್ಟರೂ ಕೂಡ ಅವರುಗಳು ಕೈ ತೊಳ್ಕೊಂಡು ಕೂತ್ಕೊಂಡು ಮಾಧ್ಯಮಗಳಲ್ಲಿ ಪ್ರಕಟಣೆಯನ್ನು ಹೊರಡಿಸ್ತಾರೆ. ಆಟೋದವರು ಅಲ್ಲಿ ಹಂಗೆ ಅಲ್ಲಿ ಹಿಂಗೆ ಅಂತ ನಾವು ಹಲವಾರು ಸಲ ಅವ್ರಿಗೆ ಹೇಳಿಕೆಯನ್ನು ಕೊಟ್ಟಿದ್ದೀವಿ, ಫಸ್ಟು ನಿಮ್ಮ ಇಲಾಖೆಗಳನ್ನ ಕ್ಲೀನ್ ಮಾಡಿ ಅಂತ. ಆದರೆ ಅವ್ರ ಇಲಾಖೆನ ಕ್ಲೀನ್ ಮಾಡೋದಕ್ಕಿಂತಲೂ ಇವತ್ತು ಆಟೋ ಚಾಲಕರ ಮೇಲೇ ನೇರವಾಗಿ ದಾಳಿಯನ್ನು ಮಾಡುವಂತಹ ಕೆಲಸ ಕಾರ್ಯಗಳು ನಡೀತಾ ಇದೆ. ಈಗ ಯಾವುದೋ ಒಬ್ಬ ಚಾಲಕ ಏನೋ ತಪ್ಪು ಮಾಡ್ದ ಅಂತ ಅಂದ್ಕೊಳ್ಳೋಣ, ನಾವೇ ಒಬ್ಬ ಚಾಲಕನಾಗಿ ಯಾಕೆ ಅಷ್ಟು ಕೇಳ್ತೀಯಾ ಅಂತ ನಾವು ಕೇಳಿದ್ರು ಕೂಡ ಇದನ್ನು ನೀವುಗಳು ನಮ್ಮ ಮೇಲೆ ರೋಡ್ ರೇಜ್ ಪ್ರಕರಣ ಅಂತ ದಾಖಲು ಮಾಡ್ತೀರಾ. ನಿಮ್ಮ ಕೈಲೂ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಅಟ್ಲೀಸ್ಟ್ ನಮ್ಮಂಥವ್ರು ಕಂಟ್ರೋಲ್ ಮಾಡ್ತೀವಿ ಅಂದರೆ ನಮ್ಮಂಥವ್ರ ಕೈಗೂ ಕೊಡೋಕ್ಕೆ ನಿಮ್ಮ ಕೈಲಿ ಆಗಲ್ಲ. ಇಲ್ಲಿಂದ ಎಲ್ಲಿಗೆ ಹೋದರೂ ಕೂಡ ನಿಮಗೆ ಬರ್ತಾ ಇರ್ತಕ್ಕಂಥ ನಿಮ್ಮ ಆಟೋ ಚಾಲಕ ವೃತ್ತಿಯಲ್ಲಿ ಇರ್ತಕ್ಕಂಥ ಎಲ್ಲ ಚಾಲಕ ಮಿತ್ರರಿಗೆ ಬರ್ತಾ ಇರೋದು ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡು, ರೈಲ್ವೆ ಸ್ಟೇಷನ್ನು, SMVT, ಆಮೇಲೆ ಸಿಲ್ಕ್ ಬೋರ್ಡು, ಆಮೇಲೆ ಯಶವಂತಪುರ, ಗೊರಗುಂಟೆಪಾಳ್ಯ, ಬರೀ ಇವೇ ಬರ್ತಾ ಇದ್ದಾವೆ. ಅಲ್ಲಿ ಕರೆದ್ರೆ ಬರಲ್ಲ, ಇಲ್ಲಿ ಕರೆದ್ರೆ ಬರೋದಿಲ್ಲ. 50 ರೂಪಾಯಿ ಆಗೋ ಜಾಗಕ್ಕೆ 200 ರೂಪಾಯಿ 300 ರೂಪಾಯಿ ಕೇಳ್ತಾರೆ ಅಂತೇಳಿ ಒಂದು ದೊಡ್ಡ ಗಂಭೀರವಾದಂತಹ ಆರೋಪಗಳು ಬರ್ತಾ ಇದೆ. ಇದ್ರ ವಿರುದ್ಧವಾಗಿಯೂ ಕೂಡ ಹೇಗೆ ನೀವೆಲ್ಲ ಬದಲಾವಣೆ ಆಗ್ತಿರೋ ಅದು ನಿಮ್ಮಗಳಿಗೆ ಸೇರಿಕೊಂಡಿದ್ದು. ಯಾಕೆಂದರೆ ನೀವೆಲ್ಲರೂ ಕೂಡ ಅಗ್ರಿಗೇಟರ್ ಕಂಪ್ನಿಗಳದ್ದು ಚೆನ್ನಾಗಿ ಊಟ ಮಾಡಿ ನಾವು ಸಂಪೂರ್ಣವಾಗಿ ಮಲಗಿಸ್ಬಿಟ್ಟಿದ್ದಾನೆ ನಮ್ಮನ್ನು. ಈಗ ಉದಾಹರಣೆಗೆ ಪೀಕ್ ಅವರ್ನಲ್ಲಿ ಅತಿ ಹೆಚ್ಚು ದುಪ್ಪಟ್ಟು ದರವನ್ನು ವಸೂಲಿ ಮಾಡುವಂಥ ಇಂಥ ಅಗ್ರಿಗೇಟರ್ ಕಂಪನಿಗಳ ವಿರುದ್ಧವಾಗಿ ಯಾವುದೇ ರೀತಿಯಾದಂತಹ ಕ್ರಮಗಳನ್ನ ಕೈಗೊಳ್ಳದೇ ಇರತಕ್ಕಂತಹ ಇಲಾಖೆಗಳು ಈ ದುಪ್ಪಟ್ಟು ದರದ ಆಸೆಯನ್ನು ಹುಟ್ಟಿ, ಇದು ಅನಾದಿ ಕಾಲದಿಂದಲೂ ಇದೆ. ಆದರೆ ಸ್ವಲ್ಪ ನಿಮಗೂ ಕೂಡ ಒಂದಿಷ್ಟು ಮಾನವೀಯತೆ ಅಂತಕ್ಕಂಥದ್ದನ್ನು ಬೆಳೆಸ್ಕೋಬೇಕಾಗುತ್ತೆ ಸ್ನೇಹಿತರೆ. ಏಕೆಂದರೆ ಎಲ್ಲರೂ ಒಂದೇ ಸಮವಾಗಿ ಆನ್ಲೈನಲ್ಲೇ ಬುಕ್ ಮಾಡೋದಿಲ್ಲ. ವಯಸ್ಸಾದಂಥವ್ರು ಇರ್ತಾರೆ, ಪೇಷಂಟ್ಗಳಿರ್ತಾರೆ, ಶಾಲಾ ಮಕ್ಕಳುಗಳು ಮುಖ್ಯವಾಗಿ ಅವ್ರ ತಂದೆ ತಾಯಿಯವರು ಮನೆಯಲ್ಲಿ ಇಷ್ಟೇ ಆಗುತ್ತೆ ಅಂತ ಗೊತ್ತಿರುತ್ತೆ, ಅಷ್ಟು ಕೊಟ್ಟು ಕಳಿಸಿರ್ತಾರೆ. ನೀವು ಶಾಲೆ ಹೋಗುವಂಥ ಮಕ್ಕಳುಗಳ ಕೈಯಲ್ಲೂ ಕೂಡ ದುಪ್ಪಟ್ಟು ದರ ವಸೂಲಿಯನ್ನು ಪ್ರಶ್ನೆ ಮಾಡಿ ಅವ್ರ ಹತ್ರ ಕೇಳಿದರೆ ಅವ್ರು ಎಲ್ಲಿಂದ ತಂದು ಕೊಡ್ತಾರೆ? ಇದೆಲ್ಲದನ್ನು ಕೂಡ ನೀವುಗಳು ಕೂಡ ಅರ್ಥ ಮಾಡ್ಕೋಬೇಕಾಗುತ್ತೆ. ಆಮೇಲೆ ಕ್ಷಣಿಕದ ಆದಾಯ ಇದೆಯಲ್ಲ, ಅದು ಯಾವತ್ತೂ ಕೂಡ ನಿಮ್ಮನ್ನು ಉದ್ಧಾರ ಮಾಡೋದಿಲ್ಲ. ತಾವುಗಳು ಮೊದಲು ಅರ್ಥ ಮಾಡ್ಕೊಳ್ಳಿ. ಈ ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ನು, ಬ್ಯಾಕ್ ಗೇಟು, ಫ್ರಂಟ್ ಗೇಟ್ಗಳು, ಬಸ್ ಸ್ಟ್ಯಾಂಡ್ಗಳು ಇವೆಲ್ಲ ನೀವು ಇದಿರಲ್ಲ, ಇಲ್ಲಿ ನೀವು ಸಾರ್ವಜನಿಕ ಸೇವೆಯನ್ನು ಕೊಟ್ಟು ಉದ್ಧಾರ ಆಗಲ್ಲ. ಹೊರಗಡೆಯಿಂದ ಬಂದವ್ರನ್ನೂ ಒಳಗೆ ಬಿಟ್ಕೊಂಡು ನೀವು ಸೇವೆ ಮಾಡೋಕ್ಕೂ ಬಿಡಲ್ಲ. ಇವತ್ತು ಬೆಂಗಳೂರಿನಲ್ಲಿ ಜೀವನ ಕಟ್ಕೊಳ್ಳೋದಕ್ಕೆ ಅಂತ ಲಕ್ಷಾಂತರ ಜನ ಹೊರಗಡೆಯಿಂದ ಇಲ್ಲಿಗೆ ಬರ್ತಾ ಇದ್ದಾರೆ. ಆದರೆ ಹೊರಗಡೆಯಿಂದ ಬಂದವ್ರಿಗೆ ನೀವು ಏನೂ ಕಿತ್ಕೊಳ್ಳೋಕ್ಕಾಗ್ತಾಯಿಲ್ಲ. ಕರ್ನಾಟಕದವರು ಇಲ್ಲೇ ದುಡಿಮೆ ಮಾಡಿ ಇಲ್ಲಿ ಜೀವನ ಕಟ್ಕೊಳ್ತೀವಿ ಅಂತ ಬರೋರ ಹತ್ರ ಅಷ್ಟೇ ನಿಮ್ಮ ದೌಲತ್ತು ದರ್ಪಗಳು. ಬರ್ರಯ್ಯ
ಎಲ್ಲಿಂದಲೋ ಬಂದವರು, ಅಕ್ರಮವಾಗಿ ಬಂದವರಲ್ಲ. ಬರೀ ನಿಮ್ಮ ದೌಲತ್ತುಗಳನ್ನ ಅವ್ರ ಮೇಲೆ ತೋರಿಸಿ ಓಡಿಸ್ರಿ ನೋಡೋಣ ಅವ್ರನ್ನ ಇಲ್ಲಿಂದ. ನಿಮ್ಮ ದೌಲತ್ತು ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡು, ರೈಲ್ವೆ ಸ್ಟೇಷನ್ ಬಿಟ್ಬಿಟ್ರೆ ನೀವು ಮುಂದಕ್ಕೆ ಹೋದರೆ ಇನ್ನೆಲ್ಲೂ ಕೂಡ ನಿಮ್ಮದು ನಡೆಯೋದಿಲ್ಲ. ನಿಮ್ಮನ್ನು ನಡೆಸ್ತಿರೋರು, ನಿಮ್ಮನ್ನು ಆಳ್ತಿರೋರು ಅದೇ ಟ್ರಾಫಿಕ್ ಪೊಲೀಸ್ನವರೇ. ಇನ್ಯಾರು ಆಳಲ್ಲ. ನಾನಿದ್ದೀನಿ ನೋಡ್ಕೊಳ್ತೀನಿ ನೀನು ಮಾಡ್ರಲ್ಲೇ ಅಂತ ನಿಮ್ಮನ್ನು ಬೆಳೆಸ್ತಿರೋರು ಅವರೇನೆ. ಇಡೀ ವರ್ಗಕ್ಕೆ ಏನು ನೀವು ಮಾಡುವಂಥ ಒಂದು ತಪ್ಪು ಇಡೀ ಚಾಲಕ ವರ್ಗವನ್ನು ಇವತ್ತೇನಾದರೂ ಅವಮಾನಕರ ರೀತಿಯಲ್ಲಿ, ಕಳ್ಳರ ರೀತಿಯಲ್ಲಿ ನೋಡ್ತಾ ಇದೆ ಅಂತಂದರೆ ಅದಕ್ಕೆ ನೇರ ಹೊಣೆಗಾರಿಕೆ ನಿಮ್ಮಂತಹ ಒಂದು 10-20% ಇರ್ತಕ್ಕಂತಹ ಚಾಲಕರುಗಳೇ. ಫಸ್ಟು ನೀವುಗಳು ಬದಲಾಗಬೇಕು.